ಶೈಕ್ಷಣಿಕವಾಗಿ ಮುಂದುವರಿದ ಜಿಲ್ಲೆ ಅನ್ನುವ ಹೆಗ್ಗಳಿಕೆಯನ್ನು ಹೊಂದಿರುವ ಜಿಲ್ಲೆ ಉಡುಪಿ ಜಿಲ್ಲೆ. ಆದರೆ ಉಡುಪಿ ಜಿಲ್ಲೆಯಲ್ಲೇ ಶೈಕ್ಷಣಿಕ ಅವ್ಯವಸ್ಥೆ ಆಗರಗಳು ಮನೆ ಮಾಡಿದೆ ಅಂತ ಹೇಳಿದರೆ ಯಾರು ಕೂಡ ನಂಬೋಕ್ಕೆ ಸಾಧ್ಯ ಇಲ್ಲ. ಆದರೆ ನಂಬುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿರುವುದು ಬ್ರಹ್ಮಾವರದ ಡಿಪ್ಲೊಮೊ ಕಾಲೇಜ್. ಇಲ್ಲಿನ ಅವ್ಯವಸ್ಥೆಯನ್ನು ನಾವು ಗಮನಿಸ್ಬೋದು. ನಾವು ಕಾಲೇಜಿಯ ಮೆಟ್ಲು ಹತ್ತಿದ್ರೇ ಮೇಲೆ ನೋಡಿದರೆ ಮಾಡಿನಲ್ಲಿ ಒಂದೇ ಒಂದು ಹಂಚುಗಳು ಕೂಡ ಇಲ್ಲದಂಥ ಪರಿಸ್ಥಿತಿ ಇರುವಂಥದ್ದು. 2014ಕ್ಕೆ ಈ ಕಾಲೇಜನ್ನು ಸುಮಾರು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆರಂಭಿಸಲಾಗಿತ್ತು. ಆನಂತರದಲ್ಲಿ 2023ರ ತನಕ ಕೂಡ ಈ ಕಾಲೇಜ್ ರನ್ ಆಗಿತ್ತು. ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಯ ವಿದ್ಯಾರ್ಥಿಗಳು ಬಂದು ಇಲ್ಲಿ ಶಿಕ್ಷಣವನ್ನು ಪಡೆದಿದ್ದರು. ಆನಂತರದಲ್ಲಿ 2023ಕ್ಕೆ ಈ ಕಾಲೇಜನ್ನು ಬಂದ್ ಮಾಡಲಾಗಿತ್ತು. ಆನಂತರದಲ್ಲಿ ಒಂದಷ್ಟು ಹೋರಾಟಗಳ ನಂತರ ಮತ್ತೆ ಕಾಲೇಜ್ ಆರಂಭ ಆಗಿರುವಂಥದ್ದು ಗಮನಿಸ್ಬೋದು. ಈ ಕಾಲೇಜನ್ನು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆರಂಭಿಸಿದರೂ ಕೂಡ ಇಲ್ಲಿ ಯಾವುದೂ ಕೂಡ ಸುಸೂತ್ರವಾಗಿ ಇಲ್ಲ ಅನ್ನುವಂಥದ್ದು. ಒಂದು ಕಡೆಯಿಂದ ವಿಪರೀತ ಮಳೆಯಾದಂಥ ಸಂದರ್ಭದಲ್ಲಿ ಎಲ್ಲ ಕಟ್ಟಡದ ಎಲ್ಲ ಭಾಗಗಳಲ್ಲಿ ಸೋರಿಕೆ ಆಗ್ತಾ ಇರುವಂಥದ್ದು. ಹಾಗಾಗಿ ವಿದ್ಯಾರ್ಥಿಗಳು ಒಂದು ಕಡೆಯಿಂದ ಪಾಠ ಕೇಳೋದಕ್ಕೂ ಸಾಧ್ಯ ಆಗದಂಥ ಪರಿಸ್ಥಿತಿ ಇಲ್ಲಿ ಇರುವಂಥದ್ದು. ಜೊತೆಗೆ ಇಲ್ಲಿರುವಂಥ ಗ್ರಂಥಾಲಯ ಇರ್ಬೋದು, ಕಂಪ್ಯೂಟ್ರು ಇರ್ಬೋದು, ಎಲ್ಲವೂ ಕೂಡ ಹಾಳಾಗಿರುವಂಥದ್ದು ನಾವು ನಿಮಗೆ ತೋರಿಸ್ತೇವೆ. ಇಲ್ಲಿ ಸುಮಾರು 20 ಕಂಪ್ಯೂಟರ್ಗಳು ಇರುವಂಥದ್ದು. ಆದರೆ ಅದು ಯಾವುದೂ ಕೂಡ ಸದ್ಯಕ್ಕೆ ವಿದ್ಯಾರ್ಥಿಗಳಿಗೆ ಪಾಠವನ್ನು ಹೇಳಿಕೊಡುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಯಾಕಂದರೆ ಎಲ್ಲವೂ ಕೂಡ ದುರಸ್ತಿಗೆ ಬಂದಿರುವಂಥದ್ದು. ಹಾಗಾಗಿ 66 ವಿದ್ಯಾರ್ಥಿಗಳು ಇಲ್ಲಿ ಪಾಠವನ್ನು ದಿನನಿತ್ಯ ಪಡೀತಾರೆ. ಆದರೂ ಕೂಡ ಅವರಿಗೆ ಯಾವುದೇ ರೀತಿಯ ಪ್ರಾಕ್ಟಿಕಲನ್ನು ಮಾಡೋದಕ್ಕೆ ಸಾಧ್ಯ ಆಗದಂಥ ಪರಿಸ್ಥಿತಿ. ಬರೀ ಥಿಯರಿಯನ್ನು ಇಲ್ಲಿಯ ಶಿಕ್ಷಕರು ಹೇಳಿಕೊಡ್ತಾರೆ ಹೊರತು ಅವರಿಗೆ ಪ್ರಾಕ್ಟಿಕಲ್ ಆಗಿ ಪಾಠ ಮಾಡುವಂಥ ಪರಿಸ್ಥಿತಿ ಇಲ್ಲಿ ಇಲ್ಲ. ಯಾಕಂದರೆ ಇಲ್ಲಿಯ ನಿರ್ವಹಣೆಗೆ ಬೇಕಾಗಿ ವಿಶ್ವವಿದ್ಯಾನಿಲಯದಿಂದ ಇರ್ಬೋದು ಅಥವಾ ಸರ್ಕಾರದಿಂದ ಯಾವುದೇ ರೀತಿಯ ಒಂದು ಫಂಡ್ ಬರ್ತಾ ಇಲ್ಲ ಅನ್ನುವಂಥದ್ದು. ಅದಕ್ಕೆ ಇದೆಲ್ಲವೂ ಕೂಡ ಸಾಕ್ಷಿಯಾಗಿರುವಂಥದ್ದು. ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ಕೊಡಬೇಕಾದ್ರೆ ಅವರಿಗೆ ಪ್ರಾಕ್ಟಿಕಲ್ ನಾಲೆಜನ್ನು ಕೊಡಬೇಕಾಗ್ತದೆ. ಆದರೆ ಅದು ಯಾವುದೂ ಕೂಡ ಸದ್ಯಕ್ಕೆ ಇಲ್ಲಿಯ ವಿದ್ಯಾರ್ಥಿಗಳಿಗೆ ಲಭ್ಯ ಆಗ್ತಾ ಇಲ್ಲ ಅನ್ನುವಂಥದ್ದು. ಜೊತೆಗೆ ಸದ್ಯಕ್ಕೆ ಇಲ್ಲಿ ಮಕ್ಕಳಿಗೆ ಬೇಕಾಗಿರುವಂಥ ಕುಡಿಯೋ ನೀರಿನ ವ್ಯವಸ್ಥೆಗೂ ಇರ್ಬೋದು ಅಥವಾ ಬೇರೆ ಬೇರೆ ಏನು ಉಪಯೋಗಕ್ಕೆ ಬರುವಂಥ ನೀರಿನ ವ್ಯವಸ್ಥೆಗೂ ಕೂಡ ಇಲ್ಲಿ ವ್ಯವಸ್ಥೆ ಇಲ್ಲದೇ ಇರುವಂಥದ್ದು. ಯಾಕಂದರೆ ಇಲ್ಲಿಯ ಬೋರನ್ನು ಕೂಡ ರಿಪೇರಿ ಮಾಡದೆ 1 ವರ್ಷ ಆಯಿತು ಅನ್ನುವಂಥ ಮಾಹಿತಿಯನ್ನು ಕೂಡ ಇಲ್ಲಿಯ ಸಿಬ್ಬಂದಿಗಳು ಕೊಡ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಡಿಪ್ಲೊಮೊ ಕಾಲೇಜಿನ ಒಟ್ಟು ಪರಿಸ್ಥಿತಿಯನ್ನು ನಾವು ಗಮನಿಸಿದರೆ 5 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾದಂಥ ಈ ಸಂಸ್ಥೆಯನ್ನು ಸುಸೂತ್ರವಾಗಿ ನಡೆಸ್ಕೊಂಡು ಹೋಗುವುದಕ್ಕೆ ಈ ಭಾಗದ ಜನಪ್ರತಿನಿಧಿಗಳಿರ್ಬೋದು ಅಥವಾ ಜಿಲ್ಲಾಡಳಿತ ಅಂತ ಇರ್ಬೋದು ಅಥವಾ ಸರ್ಕಾರ ಇರ್ಬೋದು, ಯಾರೂ ಕೂಡ ಗಮನ ಹರಿಸ್ತಾ ಇಲ್ಲ. ಒಂದು ರೀತಿಯಲ್ಲಿ ಮಕ್ಕಳ ಭವಿಷ್ಯದ ಜೊತೆಗೆ ಆಟ ಆಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಒಂದಷ್ಟು ರೈತರ ಮಕ್ಕಳು ಕೃಷಿ ಡಿಪ್ಲೊಮೊವನ್ನು ಪಡಿಬೇಕು, ಮುಂದೆ ಬರಬೇಕು ಅಂತ ಆಸೆಯನ್ನು ಇಟ್ಕೊಂಡಿದ್ದಾರೆ. ಆದರೆ ಇಲ್ಲಿರುವಂಥ ಅವ್ಯವಸ್ಥೆಯನ್ನು ನೋಡಿದರೆ ಇಲ್ಲಿ ಯಾರೂ ಕೂಡ ಒಂದು ಶಿಕ್ಷಣವನ್ನು ಪಡೆಯುವಂಥ ಪರಿಸ್ಥಿತಿ ಸದ್ಯಕ್ಕೆ ಇಲ್ಲ ಅನ್ನುವಂಥದ್ದು. ಸರ್ಕಾರ ಇನ್ನಾದರೂ ಎಚ್ಚೆತ್ತುಕೊಂಡು ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಗೆ ಆಟ ಆಡೋದನ್ನು ನಿಲ್ಲಿಸಿ ಒಂದಷ್ಟು ಅನುದಾನವನ್ನು ಕೊಡಲಿ. ಮತ್ತು ಈ ಕೃಷಿ ಸಂಶೋಧನಾ ಕೇಂದ್ರ ಏನಿದೆ ಅವರ ಅಂಡರಲ್ಲಿ ಇದು ಬರ್ತದೆ. ಇಲ್ಲಿಯ ಅಧಿಕಾರಿಗಳು ಸ್ವಲ್ಪ ಮೈ ಚಳಿಯನ್ನು ಬಿಟ್ಟು ಕೆಲಸ ಮಾಡಲಿ ಅನ್ನೋದು ನಮ್ಮ ಆಶಯ ಆಗಿರುವಂಥದ್ದು. ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಶೈಕ್ಷಣಿಕವಾಗಿ ಮುಂದುವರಿದ ಜಿಲ್ಲೆ ಅನ್ನುವ ಹೆಗ್ಗಳಿಕೆಯನ್ನು ಹೊಂದಿರುವ ಜಿಲ್ಲೆ ಉಡುಪಿ ಜಿಲ್ಲೆ. ಆದರೆ ಉಡುಪಿ ಜಿಲ್ಲೆಯಲ್ಲೇ ಶೈಕ್ಷಣಿಕ ಅವ್ಯವಸ್ಥೆ ಆಗರಗಳು ಮನೆ ಮಾಡಿದೆ ಅಂತ ಹೇಳಿದರೆ ಯಾರು ಕೂಡ ನಂಬೋಕ್ಕೆ ಸಾಧ್ಯ ಇಲ್ಲ. ಆದರೆ ನಂಬುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿರುವುದು ಬ್ರಹ್ಮಾವರದ ಡಿಪ್ಲೊಮೊ ಕಾಲೇಜ್. ಇಲ್ಲಿನ ಅವ್ಯವಸ್ಥೆಯನ್ನು ನಾವು ಗಮನಿಸ್ಬೋದು. ನಾವು ಕಾಲೇಜಿಯ ಮೆಟ್ಲು ಹತ್ತಿದ್ರೇ ಮೇಲೆ ನೋಡಿದರೆ ಮಾಡಿನಲ್ಲಿ ಒಂದೇ ಒಂದು ಹಂಚುಗಳು ಕೂಡ ಇಲ್ಲದಂಥ ಪರಿಸ್ಥಿತಿ ಇರುವಂಥದ್ದು. 2014ಕ್ಕೆ ಈ ಕಾಲೇಜನ್ನು ಸುಮಾರು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆರಂಭಿಸಲಾಗಿತ್ತು. ಆನಂತರದಲ್ಲಿ 2023ರ ತನಕ ಕೂಡ ಈ ಕಾಲೇಜ್ ರನ್ ಆಗಿತ್ತು. ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಯ ವಿದ್ಯಾರ್ಥಿಗಳು ಬಂದು ಇಲ್ಲಿ ಶಿಕ್ಷಣವನ್ನು ಪಡೆದಿದ್ದರು. ಆನಂತರದಲ್ಲಿ 2023ಕ್ಕೆ ಈ ಕಾಲೇಜನ್ನು ಬಂದ್ ಮಾಡಲಾಗಿತ್ತು. ಆನಂತರದಲ್ಲಿ ಒಂದಷ್ಟು ಹೋರಾಟಗಳ ನಂತರ ಮತ್ತೆ ಕಾಲೇಜ್ ಆರಂಭ ಆಗಿರುವಂಥದ್ದು ಗಮನಿಸ್ಬೋದು. ಈ ಕಾಲೇಜನ್ನು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆರಂಭಿಸಿದರೂ ಕೂಡ ಇಲ್ಲಿ ಯಾವುದೂ ಕೂಡ ಸುಸೂತ್ರವಾಗಿ ಇಲ್ಲ ಅನ್ನುವಂಥದ್ದು. ಒಂದು ಕಡೆಯಿಂದ ವಿಪರೀತ ಮಳೆಯಾದಂಥ ಸಂದರ್ಭದಲ್ಲಿ ಎಲ್ಲ ಕಟ್ಟಡದ ಎಲ್ಲ ಭಾಗಗಳಲ್ಲಿ ಸೋರಿಕೆ ಆಗ್ತಾ ಇರುವಂಥದ್ದು. ಹಾಗಾಗಿ ವಿದ್ಯಾರ್ಥಿಗಳು ಒಂದು ಕಡೆಯಿಂದ ಪಾಠ ಕೇಳೋದಕ್ಕೂ ಸಾಧ್ಯ ಆಗದಂಥ ಪರಿಸ್ಥಿತಿ ಇಲ್ಲಿ ಇರುವಂಥದ್ದು. ಜೊತೆಗೆ ಇಲ್ಲಿರುವಂಥ ಗ್ರಂಥಾಲಯ ಇರ್ಬೋದು, ಕಂಪ್ಯೂಟ್ರು ಇರ್ಬೋದು, ಎಲ್ಲವೂ ಕೂಡ
ಹಾಳಾಗಿರುವಂಥದ್ದು ನಾವು ನಿಮಗೆ ತೋರಿಸ್ತೇವೆ. ಇಲ್ಲಿ ಸುಮಾರು 20 ಕಂಪ್ಯೂಟರ್ಗಳು ಇರುವಂಥದ್ದು. ಆದರೆ ಅದು ಯಾವುದೂ ಕೂಡ ಸದ್ಯಕ್ಕೆ ವಿದ್ಯಾರ್ಥಿಗಳಿಗೆ ಪಾಠವನ್ನು ಹೇಳಿಕೊಡುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಯಾಕಂದರೆ ಎಲ್ಲವೂ ಕೂಡ ದುರಸ್ತಿಗೆ ಬಂದಿರುವಂಥದ್ದು. ಹಾಗಾಗಿ 66 ವಿದ್ಯಾರ್ಥಿಗಳು ಇಲ್ಲಿ ಪಾಠವನ್ನು ದಿನನಿತ್ಯ ಪಡಿತಾರೆ. ಆದರೂ ಕೂಡ ಅವರಿಗೆ ಯಾವುದೇ ರೀತಿಯ ಪ್ರಾಕ್ಟಿಕಲನ್ನು ಮಾಡೋದಕ್ಕೆ ಸಾಧ್ಯ ಆಗದಂಥ ಪರಿಸ್ಥಿತಿ. ಬರೀ ಥಿಯರಿಯನ್ನು ಇಲ್ಲಿಯ ಶಿಕ್ಷಕರು ಹೇಳಿಕೊಡ್ತಾರೆ ಹೊರತು ಅವರಿಗೆ ಪ್ರಾಕ್ಟಿಕಲ್ ಆಗಿ ಪಾಠ ಮಾಡುವಂಥ ಪರಿಸ್ಥಿತಿ ಇಲ್ಲಿ ಇಲ್ಲ. ಯಾಕಂದರೆ ಇಲ್ಲಿಯ ನಿರ್ವಹಣೆಗೆ ಬೇಕಾಗಿ ವಿಶ್ವವಿದ್ಯಾನಿಲಯದಿಂದ ಇರ್ಬೋದು ಅಥವಾ ಸರ್ಕಾರದಿಂದ ಯಾವುದೇ ರೀತಿಯ ಒಂದು ಫಂಡ್ ಬರ್ತಾ ಇಲ್ಲ ಅನ್ನುವಂಥದ್ದು. ಅದಕ್ಕೆ ಇದೆಲ್ಲವೂ ಕೂಡ ಸಾಕ್ಷಿಯಾಗಿರುವಂಥದ್ದು. ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ಕೊಡಬೇಕಾದ್ರೆ ಅವರಿಗೆ ಪ್ರಾಕ್ಟಿಕಲ್ ನಾಲೆಜನ್ನು ಕೊಡಬೇಕಾಗ್ತದೆ. ಆದರೆ ಅದು ಯಾವುದೂ ಕೂಡ ಸದ್ಯಕ್ಕೆ ಇಲ್ಲಿಯ ವಿದ್ಯಾರ್ಥಿಗಳಿಗೆ ಲಭ್ಯ ಆಗ್ತಾ ಇಲ್ಲ ಅನ್ನುವಂಥದ್ದು. ಜೊತೆಗೆ ಸದ್ಯಕ್ಕೆ ಇಲ್ಲಿ ಮಕ್ಕಳಿಗೆ ಬೇಕಾಗಿರುವಂಥ ಕುಡಿಯುವ ನೀರಿನ ವ್ಯವಸ್ಥೆಗೂ ಇರ್ಬೋದು ಅಥವಾ ಬೇರೆ ಬೇರೆ ಉಪಯೋಗಕ್ಕೆ ಬರುವಂಥ ನೀರಿನ ವ್ಯವಸ್ಥೆಗೂ ಕೂಡ ಇಲ್ಲಿ ವ್ಯವಸ್ಥೆ ಇಲ್ಲದೇ ಇರುವಂಥದ್ದು. ಯಾಕಂದರೆ ಇಲ್ಲಿಯ ಬೋರನ್ನು ಕೂಡ ರಿಪೇರಿ ಮಾಡದೆ 1 ವರ್ಷ ಆಯಿತು ಅನ್ನುವಂಥ ಮಾಹಿತಿಯನ್ನು ಕೂಡ ಇಲ್ಲಿಯ ಸಿಬ್ಬಂದಿಗಳು ಕೊಡ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಡಿಪ್ಲೊಮೊ ಕಾಲೇಜಿನ ಒಟ್ಟು ಪರಿಸ್ಥಿತಿಯನ್ನು ನಾವು ಗಮನಿಸಿದರೆ 5 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾದಂಥ ಈ ಸಂಸ್ಥೆಯನ್ನು ಸುಸೂತ್ರವಾಗಿ ನಡೆಸ್ಕೊಂಡು ಹೋಗುವುದಕ್ಕೆ ಈ ಭಾಗದ ಜನಪ್ರತಿನಿಧಿಗಳಿರ್ಬೋದು ಅಥವಾ ಜಿಲ್ಲಾಡಳಿತ ಅಂತ ಇರ್ಬೋದು ಅಥವಾ ಸರ್ಕಾರ ಇರ್ಬೋದು, ಯಾರೂ ಕೂಡ ಗಮನ ಹರಿಸ್ತಾ ಇಲ್ಲ. ಒಂದು ರೀತಿಯಲ್ಲಿ ಮಕ್ಕಳ ಭವಿಷ್ಯದ ಜೊತೆಗೆ ಆಟ ಆಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಒಂದಷ್ಟು ರೈತರ ಮಕ್ಕಳು ಕೃಷಿ ಡಿಪ್ಲೊಮಾವನ್ನು ಪಡಿಬೇಕು, ಮುಂದೆ ಬರಬೇಕು ಅಂತ ಆಸೆಯನ್ನು ಇಟ್ಕೊಂಡಿದ್ದಾರೆ. ಆದರೆ ಇಲ್ಲಿರುವಂಥ ಅವ್ಯವಸ್ಥೆಯನ್ನು ನೋಡಿದರೆ ಇಲ್ಲಿ ಯಾರೂ ಕೂಡ ಒಂದು ಶಿಕ್ಷಣವನ್ನು ಪಡೆಯುವಂಥ ಪರಿಸ್ಥಿತಿ ಸದ್ಯಕ್ಕೆ ಇಲ್ಲ ಅನ್ನುವಂಥದ್ದು. ಸರ್ಕಾರ ಇನ್ನಾದರೂ ಎಚ್ಚೆತ್ತುಕೊಂಡು ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಗೆ ಆಟ ಆಡೋದನ್ನು ನಿಲ್ಲಿಸಿ ಒಂದಷ್ಟು ಅನುದಾನವನ್ನು ಕೊಡಲಿ. ಮತ್ತು ಈ ಕೃಷಿ ಸಂಶೋಧನಾ ಕೇಂದ್ರ ಏನಿದೆ ಅವರ ಅಂಡರಲ್ಲಿ ಇದು ಬರ್ತದೆ. ಇಲ್ಲಿಯ ಅಧಿಕಾರಿಗಳು ಸ್ವಲ್ಪ ಮೈ ಚಳಿಯನ್ನು ಬಿಟ್ಟು ಕೆಲಸ ಮಾಡಲಿ ಅನ್ನೋದು ನಮ್ಮ ಆಶಯ ಆಗಿರುವಂಥದ್ದು. ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಶೈಕ್ಷಣಿಕವಾಗಿ ಮುಂದುವರಿದ ಜಿಲ್ಲೆ ಅನ್ನುವ ಹೆಗ್ಗಳಿಕೆಯನ್ನು ಹೊಂದಿರುವ ಜಿಲ್ಲೆ ಉಡುಪಿ ಜಿಲ್ಲೆ. ಆದರೆ ಉಡುಪಿ ಜಿಲ್ಲೆಯಲ್ಲೇ ಶೈಕ್ಷಣಿಕ ಅವ್ಯವಸ್ಥೆ ಆಗರಗಳು ಮನೆ ಮಾಡಿದೆ ಅಂತ ಹೇಳಿದರೆ ಯಾರು ಕೂಡ ನಂಬೋಕ್ಕೆ ಸಾಧ್ಯ ಇಲ್ಲ. ಆದರೆ ನಂಬುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿರುವುದು ಬ್ರಹ್ಮಾವರದ ಡಿಪ್ಲೊಮೊ ಕಾಲೇಜ್. ಇಲ್ಲಿನ ಅವ್ಯವಸ್ಥೆಯನ್ನು ನಾವು ಗಮನಿಸ್ಬೋದು. ನಾವು ಕಾಲೇಜಿಯ ಮೆಟ್ಲು ಹತ್ತಿದ್ರೇ ಮೇಲೆ ನೋಡಿದರೆ ಮಾಡಿನಲ್ಲಿ ಒಂದೇ ಒಂದು ಹಂಚುಗಳು ಕೂಡ ಇಲ್ಲದಂಥ ಪರಿಸ್ಥಿತಿ ಇರುವಂಥದ್ದು. 2014ಕ್ಕೆ ಈ ಕಾಲೇಜನ್ನು ಸುಮಾರು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆರಂಭಿಸಲಾಗಿತ್ತು. ಆನಂತರದಲ್ಲಿ 2023 ತನಕ ಕೂಡ ಈ ಕಾಲೇಜ್ ರನ್ ಆಗಿತ್ತು. ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಯ ವಿದ್ಯಾರ್ಥಿಗಳು ಬಂದು ಇಲ್ಲಿ ಶಿಕ್ಷಣವನ್ನು ಪಡೆದಿದ್ದರು. ಆನಂತರದಲ್ಲಿ 2023ಕ್ಕೆ ಈ ಕಾಲೇಜನ್ನು ಬಂದ್ ಮಾಡಲಾಗಿತ್ತು. ಆನಂತರದಲ್ಲಿ ಒಂದಷ್ಟು ಹೋರಾಟಗಳ ನಂತರ ಮತ್ತೆ ಕಾಲೇಜ್ ಆರಂಭ ಆಗಿರುವಂಥದ್ದು ಗಮನಿಸ್ಬೋದು. ಈ ಕಾಲೇಜನ್ನು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆರಂಭಿಸಿದರೂ ಕೂಡ ಇಲ್ಲಿ ಯಾವುದೂ ಕೂಡ ಸುಸೂತ್ರವಾಗಿ ಇಲ್ಲ ಅನ್ನುವಂಥದ್ದು. ಒಂದು ಕಡೆಯಿಂದ ವಿಪರೀತ ಮಳೆಯಾದಂಥ ಸಂದರ್ಭದಲ್ಲಿ ಎಲ್ಲ ಕಟ್ಟಡದ ಎಲ್ಲ ಭಾಗಗಳಲ್ಲಿ ಸೋರಿಕೆ ಆಗ್ತಾ ಇರುವಂಥದ್ದು. ಹಾಗಾಗಿ ವಿದ್ಯಾರ್ಥಿಗಳು ಒಂದು ಕಡೆಯಿಂದ ಪಾಠ ಕೇಳೋದಕ್ಕೂ ಸಾಧ್ಯ ಆಗದಂಥ ಪರಿಸ್ಥಿತಿ ಇಲ್ಲಿ ಇರುವಂಥದ್ದು. ಜೊತೆಗೆ ಇಲ್ಲಿರುವಂಥ ಗ್ರಂಥಾಲಯ ಇರ್ಬೋದು, ಕಂಪ್ಯೂಟ್ರು ಇರ್ಬೋದು, ಎಲ್ಲವೂ ಕೂಡ ಹಾಳಾಗಿರುವಂಥದ್ದು ನಾವು ನಿಮಗೆ ತೋರಿಸ್ತೇವೆ. ಇಲ್ಲಿ ಸುಮಾರು 20 ಕಂಪ್ಯೂಟರ್ಗಳು ಇರುವಂಥದ್ದು. ಆದರೆ ಅದು ಯಾವುದೂ ಕೂಡ ಸದ್ಯಕ್ಕೆ ವಿದ್ಯಾರ್ಥಿಗಳಿಗೆ ಪಾಠವನ್ನು ಹೇಳಿಕೊಡುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಯಾಕಂದರೆ ಎಲ್ಲವೂ ಕೂಡ ದುರಸ್ತಿಗೆ ಬಂದಿರುವಂಥದ್ದು. ಹಾಗಾಗಿ 66 ವಿದ್ಯಾರ್ಥಿಗಳು ಇಲ್ಲಿ ಪಾಠವನ್ನು ದಿನನಿತ್ಯ ಪಡಿತಾರೆ. ಆದರೂ ಕೂಡ ಅವರಿಗೆ ಯಾವುದೇ ರೀತಿಯ ಪ್ರಾಕ್ಟಿಕಲನ್ನು ಮಾಡೋದಕ್ಕೆ ಸಾಧ್ಯ ಆಗದಂಥ ಪರಿಸ್ಥಿತಿ. ಬರೀ ಥಿಯರಿಯನ್ನು ಇಲ್ಲಿಯ ಶಿಕ್ಷಕರು ಹೇಳಿಕೊಡ್ತಾರೆ ಹೊರತು ಅವರಿಗೆ ಪ್ರಾಕ್ಟಿಕಲ್ ಆಗಿ ಪಾಠ ಮಾಡುವಂಥ ಪರಿಸ್ಥಿತಿ ಇಲ್ಲಿ ಇಲ್ಲ. ಯಾಕಂದರೆ ಇಲ್ಲಿಯ ನಿರ್ವಹಣೆಗೆ ಬೇಕಾಗಿ ವಿಶ್ವವಿದ್ಯಾನಿಲಯದಿಂದ ಇರ್ಬೋದು ಅಥವಾ ಸರ್ಕಾರದಿಂದ ಯಾವುದೇ ರೀತಿಯ ಒಂದು ಫಂಡ್ ಬರ್ತಾ ಇಲ್ಲ ಅನ್ನುವಂಥದ್ದು. ಅದಕ್ಕೆ ಇದೆಲ್ಲವೂ ಕೂಡ ಸಾಕ್ಷಿಯಾಗಿರುವಂಥದ್ದು. ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ಕೊಡಬೇಕಾದ್ರೆ ಅವರಿಗೆ ಪ್ರಾಕ್ಟಿಕಲ್ ನಾಲೆಜನ್ನು ಕೊಡಬೇಕಾಗ್ತದೆ. ಆದರೆ ಅದು ಯಾವುದೂ ಕೂಡ ಸದ್ಯಕ್ಕೆ ಇಲ್ಲಿಯ ವಿದ್ಯಾರ್ಥಿಗಳಿಗೆ ಲಭ್ಯ ಆಗ್ತಾ ಇಲ್ಲ ಅನ್ನುವಂಥದ್ದು. ಜೊತೆಗೆ ಸದ್ಯಕ್ಕೆ ಇಲ್ಲಿ ಮಕ್ಕಳಿಗೆ ಬೇಕಾಗಿರುವಂಥ ಕುಡಿಯುವ ನೀರಿನ ವ್ಯವಸ್ಥೆಗೂ ಇರ್ಬೋದು ಅಥವಾ ಬೇರೆ ಬೇರೆ ಉಪಯೋಗಕ್ಕೆ ಬರುವಂಥ ನೀರಿನ ವ್ಯವಸ್ಥೆಗೂ ಕೂಡ ಇಲ್ಲಿ ವ್ಯವಸ್ಥೆ ಇಲ್ಲದೇ ಇರುವಂಥದ್ದು. ಯಾಕಂದರೆ ಇಲ್ಲಿಯ ಬೋರನ್ನು ಕೂಡ ರಿಪೇರಿ ಮಾಡದೆ 1 ವರ್ಷ ಆಯಿತು ಅನ್ನುವಂಥ ಮಾಹಿತಿಯನ್ನು ಕೂಡ ಇಲ್ಲಿಯ ಸಿಬ್ಬಂದಿಗಳು ಕೊಡ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಡಿಪ್ಲೊಮೊ ಕಾಲೇಜಿನ ಒಟ್ಟು ಪರಿಸ್ಥಿತಿಯನ್ನು ನಾವು ಗಮನಿಸಿದರೆ 5 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾದಂಥ ಈ ಸಂಸ್ಥೆಯನ್ನು ಸುಸೂತ್ರವಾಗಿ ನಡೆಸ್ಕೊಂಡು ಹೋಗುವುದಕ್ಕೆ
ಈ ಭಾಗದ ಜನಪ್ರತಿನಿಧಿಗಳಿರ್ಬೋದು ಅಥವಾ ಜಿಲ್ಲಾಡಳಿತ ಅಂತ ಇರ್ಬೋದು ಅಥವಾ ಸರ್ಕಾರ ಇರ್ಬೋದು, ಯಾರೂ ಕೂಡ ಗಮನ ಹರಿಸ್ತಾ ಇಲ್ಲ. ಒಂದು ರೀತಿಯಲ್ಲಿ ಮಕ್ಕಳ ಭವಿಷ್ಯದ ಜೊತೆಗೆ ಆಟ ಆಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಒಂದಷ್ಟು ರೈತರ ಮಕ್ಕಳು ಕೃಷಿ ಡಿಪ್ಲೊಮಾವನ್ನು ಪಡಿಬೇಕು, ಮುಂದೆ ಬರಬೇಕು ಅಂತ ಆಸೆಯನ್ನು ಇಟ್ಕೊಂಡಿದ್ದಾರೆ. ಆದರೆ ಇಲ್ಲಿರುವಂಥ ಅವ್ಯವಸ್ಥೆಯನ್ನು ನೋಡಿದರೆ ಇಲ್ಲಿ ಯಾರೂ ಕೂಡ ಒಂದು ಶಿಕ್ಷಣವನ್ನು ಪಡೆಯುವಂಥ ಪರಿಸ್ಥಿತಿ ಸದ್ಯಕ್ಕೆ ಇಲ್ಲ ಅನ್ನುವಂಥದ್ದು. ಸರ್ಕಾರ ಇನ್ನಾದರೂ ಎಚ್ಚೆತ್ತುಕೊಂಡು ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಗೆ ಆಟ ಆಡೋದನ್ನು ನಿಲ್ಲಿಸಿ ಒಂದಷ್ಟು ಅನುದಾನವನ್ನು ಕೊಡಲಿ. ಮತ್ತು ಈ ಕೃಷಿ ಸಂಶೋಧನಾ ಕೇಂದ್ರ ಏನಿದೆ ಅವರ ಅಂಡರಲ್ಲಿ ಇದು ಬರ್ತದೆ, ಇಲ್ಲಿಯ ಅಧಿಕಾರಿಗಳು ಸ್ವಲ್ಪ ಮೈ ಚಳಿಯನ್ನು ಬಿಟ್ಟು ಕೆಲಸ ಮಾಡಲಿ ಅನ್ನೋದು ನಮ್ಮ ಆಶಯ ಆಗಿರುವಂಥದ್ದು. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ.